ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಭೀಮನ ಅಮಾವಾಸ್ಯೆ ಯಾವ ರೀತಿ ಮಾಡಿದ್ವಿ, ಹಾಗೆ ಪಾದಪೂಜೆ ಹೇಗೆ ನಡೀತು ಮತ್ತು ವ್ಲಾಗು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಖಂಡಿತವಾಗೂ ಈ ವಿಡಿಯೋದಲ್ಲಿ ನಿಮಗೆ ವಿಶೇಷವಾದ ಭೀಮನ ಅಮಾವಾಸ್ಯೆ ಅಂದರೆ ಏನು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ. ಕೊನೆಯವರೆಗೂ ನೋಡಿ, ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ನಿಮಗೆಲ್ರಿಗೂ ಇಷ್ಟ ಆಗಿರೋ ಈ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ. ಅವರು ಈ ವ್ರತ, ಭೀಮನ ಅಮಾವಾಸ್ಯೆ ವ್ರತ, ಭೀಮನ ಅಮಾವಾಸ್ಯೆ ಪೂಜೆ ಎಲ್ಲ ತಿಳ್ಕೊಂಡು ಅವರು ಮಾಡಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಆವತ್ತಿನ ದಿವಸ ಏನು ಅಡುಗೆ ಮಾಡಿದ್ವಿ, ಎಲ್ಲೋಗಿದ್ವಿ ಅನ್ನೋದನ್ನು ಸಹ ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಹಂಚ್ಕೊತಾ ಇದ್ದೀನಿ. ಕೊನೆಯವರೆಗೂ ನೋಡಿ. ಭೀಮನ ಅಮಾವಾಸ್ಯೆ ಅಂದರೆ 24ನೇ ತಾರೀಕು ಜುಲೈ 2025ರಂದು ಬಂದಿತ್ತು. ಅಂದರೆ ಗುರುವಾರದ ದಿವಸ ಆಗಿರುತ್ತೆ. ಆವತ್ತಿನ ದಿವಸ ನೋಡಿ, ನಮ್ಮ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ನಿಮ್ಗೆ ಮೊನ್ನೆ ವಿಡಿಯೋನಲ್ಲೇ ಹೇಳಿದ್ದೆ. ಹಾಗಾಗಿ ನಾನು ಶಾಸ್ತ್ರಕ್ಕೆ ಸಿಂಪಲಾಗಿ ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ. ಹಾಗೆ ಎಲ್ಲ ಸ್ನಾನ ಎಲ್ಲ ಮುಗಿಸಿ ಮನೆಯೆಲ್ಲ ಒರೆಸಿದ ನಂತರ ಈ ರೀತಿಯಾಗಿ ಭೀಮನ ಅಮಾವಾಸ್ಯೆಗೆ ಕಡುಬು ಅನ್ನೋದು ತುಂಬಾ ಮುಖ್ಯ. ಕಡುಬು ಮಾಡೋಣ ಅಂತ ಈ ರೀತಿಯಾಗಿ ನೀರಿಟ್ಕೊಂಡು ಅಕ್ಕಿ ಹಿಟ್ಟನ್ನು ಕಲಸಿ ಅದರೊಳಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಅಕ್ಕಿ ಹಿಟ್ಟು ಕಲಸಿ ಯಾಕೆ ಹಾಕಬೇಕು ಅಂದರೆ ಅದು ಗುರುಣೆ ಕಟ್ಟಲ್ಲ ಮುದ್ದೆ ಮಾಡೋವಾಗ, ಅದಕ್ಕಾಗಿ ನೋಡಿ. ಇದಕ್ಕೆ ಸಿಹಿ ಕಡುಬಿಗೆ ಬೇಕಾಗಿರೋಂಥ ಹೂರಣ ಆಗಿರುತ್ತೆ. ಅಂದರೆ ಎಳ್ಳು ಹುರಿದು ಪುಡಿ ಮಾಡಿ ಬೆಲ್ಲ ಸೇರಿಸಿ ಪುಡಿ ಮಾಡಿಕೊಂಡ್ರೆ ಆಯಿತು. ಇದಂತೂ ತುಂಬ ಚೆನ್ನಾಗಿರುತ್ತೆ ಸಿಹಿ ಕಡುಬು. ನಮ್ಮನೇಲಿ ಎಲ್ರಿಗೂ ಇಷ್ಟ ಕಡುಬು ಅಂದರೆ. ಕಡುಬು ಜೊತೆಗೆ ಅನ್ನ ಸಾಂಬಾರು, ಹೆಸರುಬೇಳೆ ಎಲ್ಲ ಸಿದ್ಧ ಮಾಡ್ಕೊತಾ ಇದ್ದೀನಿ. ನೋಡಿ ಹೀಗಿರುತ್ತೆ. ಈ ಭೀಮನ ಅಮಾವಾಸ್ಯೆ ಅನ್ನೋದು ಯಾವ ರೀತಿ ಬಂತಪ್ಪ ಅಂದರೆ ಹೇಳ್ತೀನಿ ನೋಡಿ. ನೈಮಿಷಾರಣ್ಯದಲ್ಲಿ ವಾಸಿಗಳಾಗಿದ್ದ ಶೌನಿಕಾದ ಮಹಾಮುನಿಗಳು ಅತಿಥಿಯಾಗಿ ಬಂದಿದ್ದ ಸೂತ ಪೌರಾಣಿಕರನ್ನು ಕೇಳ್ತಾರೆ. ಈ ಸ್ತ್ರೀಯರಿಗೆ ಮುತ್ತೈದೆ ಭಾಗ್ಯ ಅನ್ನೋದು ಅಂದರೆ ದೀರ್ಘ ಸುಮಂಗಲಿಯಾಗಿರುವಂತಹ ಯಾವುದನ ವ್ರತ ಅನ್ನೋದು ಇದೆಯಾ ಅಂತ ಕೇಳ್ತಾರೆ. ಆಗ ಅವರು ಈ ವ್ರತವನ್ನು ತಿಳಿಸ್ಕೊಡ್ತಾರೆ. ನೋಡಿ, ಇಷ್ಟು ಮುದ್ದೆಗಳಾಗಿತ್ತು, ಅಂದರೆ ಈ ಅಕ್ಕಿ ಹಿಟ್ಟಿನ ಮುದ್ದೆಗಳಾಗಿತ್ತು ಕಡುಬು ಮಾಡೋಕ್ಕೆ. ಹಾಗೆ ಕೇಳಿದಾಗ ಅವರು ಹೇಳ್ತಾರೆ, ಸೌರಾಷ್ಟ್ರ ದೇಶದಲ್ಲಿ ತುಂಬ ವೀರನು ಧೀರನಾಗಿದ್ದ ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ ಒಳ್ಳೆ ಬುದ್ಧಿವಂತನಾಗಿರುವಂತಹ, ಒಳ್ಳೆ ಸದ್ಗುಣ ಸಂಪನ್ನಂತಹ ಒಬ್ಬ ಮಗ ಇರ್ತಾನೆ. ಹಾಗೆ ನೋಡಿ, ಕಡುಬನ್ನ ನಾವು ಈ ರೀತಿ ಮಾಡ್ಕೊತೀವಿ. ನಮ್ಮ ಮನೆಗೆ ಎಲ್ಲರೂ ಕಡುಬು ಮಾಡ್ತಾರೆ. ಇದು ಒಬ್ಬಟ್ಟಾದರೆ ಸುಲಭ ಆಗುತ್ತೆ, ಕಡುಬು ಅನ್ನೋದು ತುಂಬ ಕಷ್ಟ. ಹಾಗಾಗಿ ಮನೆಯವರೆಲ್ಲ ಸೇರಿಕೊಂಡು ಮಾಡ್ತೀವಿ. ಅದರಲ್ಲಿ ನಮ್ಮ ಮನೇಲಿ ಕಡುಬು ಅನ್ನೋದು ಜಾಸ್ತಿ ಮಾಡ್ತೀವಿ. ಆ ಕಾರಣಕ್ಕಾಗಿ ಖಾರದ ಕಡುಬು, ಸಿಹಿ ಕಡುಬು ಎರಡೂ ಮಾಡ್ತೀವಿ. ನೋಡಿ, ಕಡಲೆಬೇಳೆ ರುಬ್ಕೊಂಬಂದು ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದೀವಿ. ಖಾರದ ಕಡುಬಿಗೆ ಇದಾಗಿರುತ್ತೆ, ಅವಾಗೆ ತೋರಿಸಿದ್ನಲ್ಲ, ಅದು ಸಿಹಿ ಕಡುಬಿಗಾಗಿರುತ್ತೆ. ಆ ಸೌರಾಷ್ಟ್ರ ದೇಶದ ರಾಜ ಮಗ ದುರಾದೃಷ್ಟನ ಏನೋ ಗೊತ್ತಿಲ್ಲ, ಅತಿ ಚಿಕ್ಕ ವಯಸ್ಸಿನಲ್ಲಿ ಮೃತ್ಯು ಅಂತಾನೆ, ಅಂದರೆ ತೀರಿ ಹೋಗ್ತಾನೆ. ಆ ರಾಜ ಆಗಿದ್ದ ಒಬ್ಬೇ ಮಗ ನೋಡಿ ಈ ರೀತಿಯಾಗಿ ತೀರಿ ಹೋದ. ಮತ್ತು ನಮ್ಮ ಪೂರ್ವಿಕರುಗಳಿಗೆಲ್ಲ ನಮಗೆಲ್ಲ ತಿಲಾದಾನ ಮಾಡೋರು, ಅಂದರೆ ಯಾರು ತಿಥಿ ಕಾರ್ಯ ಅವೆಲ್ಲ ಮಾಡೋರು ಅಂತ ಅಂದ್ಬಿಟ್ಟು ಆ ಸತ್ತಿರೋ ಅಂಥ ಮಗನಿಗೆ ಯಾರಾದರೂ ಹೆಣ್ಣು ಕೊಟ್ಟು ಮದುವೆ ಮಾಡಿದ್ರೆ ಆ ಹೆಣ್ಣಿನಿಂದಾಗಿ ಈ ಕಾರ್ಯವನ್ನು ನೆರವೇರಿಸ್ಬೋದು ಅಂತ ರಾಜ ಒಬ್ಬ ಬಡ ಬ್ರಾಹ್ಮಣನ ಮನೆಯಲ್ಲಿ ಹೆಣ್ಣು ಮಕ್ಕಳುಗಳು ಜಾಸ್ತಿ ಇರೋದ್ರಿಂದ ಆ ಮನೆಯಲ್ಲಿ ಇರುವಂತಹ ಸುಶೀಲೆ ಅನ್ನೋ ಹೆಣ್ಣು ಮಗಳನ್ನು ತನ್ನ ಮಗ ತೀರಿ ಹೋದ ಮಗನಿಗೆ ಮದುವೆ ಮಾಡಿಸ್ತಾನೆ. ಮತ್ತು ನೋಡಿ, ಇದು ಕಡುಬು ಸಿಹಿ ಕಡುಬು ಆಗಿರುತ್ತೆ. ಮತ್ತು ಆವಾಗಲೇ ತೋರಿಸಿದ್ನಲ್ಲ, ಆ ಖಾರದ ಕಡುಬನ್ನ ಅರ್ಧ ಫೋಲ್ಡ್ ಮಾಡಬೇಕಾಗುತ್ತೆ. ಈ ಸ್ವೀಟ್ ಕಡುಬನ್ನ ಸ್ವಲ್ಪ ಫೋಲ್ಡ್ ಮಾಡಿ ಬೇಯಿಸ್ಬೇಕಾಗತ್ತೆ, ಆವಿರಿ ಇಟ್ಟು ಬೇಯಿಸ್ಬೇಕಾಗತ್ತೆ. ಖಾರದ ಕಡುಬನ್ನ ತುಂಬ ಹೊತ್ತು ಬೇಯಿಸ್ಬೇಕಾಗತ್ತೆ. ಸ್ವೀಟ್ ಕಡುಬನ್ನ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನಾನು ಮಧ್ಯದಲ್ಲಿ ಅಡುಗೆದು ಹೇಳ್ತಾ ಇದ್ದೀನಿ, ಕಥೆನೂ ಹೇಳ್ತಾ ಇದ್ದೀನಿ. ನಿಧಾನವಾಗಿ ವಿಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ ಖಂಡಿತವಾಗಿ ಪೂರ್ತಿಯಾಗಿ. ರಾಜ ಮತ್ತೆ ಮದುವೆ ಮಾಡಿದಾದ್ಮೇಲೆ ಇನ್ನು ಮಗನ ಶವ ಸಂಸ್ಕಾರಕ್ಕೆ ಏರ್ಪಾಡು ಮಾಡಿದಾಗ, ಶವ ಸಂಸ್ಕಾರಕ್ಕೆ ಬೆಂಕಿ ಇಟ್ಟಾಗ ಮಳೆ ವಿಪರೀತವಾಗಿ ಬರುತ್ತೆ. ಹಾಗಾಗಿ ಮಳೆಯಿಂದಾಗಿ ಬೆಂಕಿ ನಂದು ಹೋಗುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ಹೇಳ್ತೀನಿ ನೋಡಿ. ಈ ರೀತಿಯಾಗಿ ನಮ್ಮನೇಲಿ ಜ್ಯೋತಿರ್ಭೀಮೇಶ್ವರ ವ್ರತ ಅಂದರೆ ಭೀಮನ ಅಮಾವಾಸ್ಯೆ ಪೂಜೆ, ದೇವರಿಗೆಲ್ಲ ಕಡುಬೆಲ್ಲ ಇಟ್ಟು ಈ ರೀತಿಯಾಗಿ ಧೂಪ ದೀಪದಿಂದ ಬೆಳಗಿ
ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡ್ಕೊಂಡಿದ್ವಿ. ಹಾಗೆ ನಮ್ಮ ಮನೆ ಓನರು, ನಮ್ಮ ಯಜಮಾನ್ರು, ನಮ್ಮ ಮಗ ಎಲ್ಲ ಸಹ ಊಟ ಸಹ ಮಾಡಿಕೊಂಡ್ರು ಅವತ್ತಿನ ದಿವಸ. ನಾನು ಸ್ವಲ್ಪ ಲೇಟಾಗಿ ಊಟ ಮಾಡಿದೆ, ಅವತ್ತು ಉಪವಾಸ ಇದ್ದೆ. ಚಿತೆ ನಂದು ಹೋದ್ಮೇಲೆ ರಾಜ ಮನೆ ಕಡೆ ನನ್ನ ಕೆಲಸ ಮುಗೀತು ಅಂತ ಹಿಂದಿರುಗ್ತಾನೆ. 4 ಗಂಟೆ ಆಯಿತು. ಇಷ್ಟೆಲ್ಲ ಮುಗಿಯೋಷ್ಟೊತ್ತಿಗೆ ಊಟ ಮಾಡೋಕ್ಕೆ ಟೈಮ್ ಆಯಿತು. ಬೆಳಗ್ಗೆಯಿಂದ ಉಪವಾಸ, ಹಾಗಾಗಿ ಕಾಫಿ ಸ್ವಲ್ಪ ಕುಡಿದಿದ್ದೆ ಅಷ್ಟೇ. ಇವತ್ತು ಭೀಮ್ ಅಮಾವಾಸ್ಯೆ, ಭಕ್ತಿಯಿಂದ ಪೂಜೆ ಮಾಡೋಣ ಅಂತ ಕಾಫಿ ಕುಡಿದು ಉಪವಾಸ ಇದ್ದು ಇದೆಲ್ಲ ರೆಡಿ ಮಾಡಿದೆ. ಬನ್ನಿ ಊಟ ಮಾಡೋಣ. ನೋಡಿ ಎಲ್ಲ ಅಂಗಡಿ ಹೇಗಿದೆ ನಮ್ಮ ಅಡುಗೆ ಮನೆಯಲ್ಲಿ. ಎಲ್ಲ ಈ ಕಡುಬು ಮಾಡಿದ್ರೆ ಹೀಗೆ ನೋಡಿ, ಇರೋ ಪಾತ್ರೆ ಎಲ್ಲ ಬಂದ್ಬಿಟ್ಟಿರುತ್ತೆ. ಎಲ್ಲ ಆಯಿತು, ಊಟ ಎಲ್ಲ ಆಯಿತು. ನಾನು ಇನ್ನೂ ಊಟ ಮಾಡಿಲ್ಲ. ಇನ್ನೂ ಸ್ವಲ್ಪ ಕಡುಬು ಬೇಯ್ತಾ ಇದೆ, ಖಾರದ ಕಡುಬು. ಊಟ ಮಾಡೋಣ ಬನ್ನಿ. ಏನೇನು ಮಾಡಿದ್ದೀನಿ, ಹೇಗಿದೆ ಅಂತ ನಿಮಗೆ ತಿಳಿಸ್ತೀನಿ ಬನ್ನಿ. ಸುಶೀಲೆ ಒಬ್ಬಳೇ ಸ್ಮಶಾನದಲ್ಲಿ ದೇವ್ರನ್ನ ಪ್ರಾರ್ಥಿಸ್ಕೊತಾಳೆ. ಮಾರ್ಕಂಡೇಯ ಚಿರಂಜೀವಿಯಾದ ಚ್ಯವನ ಮಹರ್ಷಿ ದೀರ್ಘಾಯಸ್ಸನ್ನು ಪಡೆದ ರತಿನ್ ಮನ್ಮಥರು ಪುನರ್ಜೀವನ ಪಡೆದರು. ಹೀಗೆಲ್ಲ ನಡೆದಿರೋವಾಗ ನಾನೇನು ಪಾಪ ಮಾಡದೆ, ಇಂಥ ಘೋರವಾದ ಶಿಕ್ಷೆ ಕೊಟ್ಟು ನನ್ನ ಅನಾಥವಾಗಿ ಮಾಡಿದೆ ಅಂತ ದೇವರಲ್ಲಿ ಮೊರೆ ಇಡ್ತಾಳೆ ಸುಶೀಲೆ ಮೊರೆ ಇಡ್ತಾ ಇರೋದು ನೋಡಿ. ಸತಿ ಸಮೇತ ಪರಮೇಶ್ವರನು ಪ್ರತ್ಯಕ್ಷನಾಗಿ ನಿನ್ನ ಕೋರಿಕೆ ಈಡೇರಿಸಬಲ್ಲ ಸಂಪತ್ತನ್ನು, ಸೌಭಾಗ್ಯವನ್ನು ನೀಡುವಂಥ ಒಂದು ವ್ರತ ಇದೆ, ಅದನ್ನು ಮಾಡು ಅಂತ ಪರಮೇಶ್ವರ ಹೇಳ್ತಾನೆ. ಏನಪ್ಪ ಅಂದರೆ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಅಮಾವಾಸ್ಯೆ ದಿನದಂದು ಅವತ್ತು ಸ್ನಾನ, ನಿತ್ಯ ಪೂಜೆ ಎಲ್ಲ ಮಾಡಿಕೊಂಡು ರಂಗೋಲೆ ಹಾಕಿ, ಹಾಗೆ ತಟ್ಟೆ ಮೇಲೆ ಒಂದು ತುಪ್ಪದ ದೀಪ, ಮತ್ತೊಂದು ಎಣ್ಣೆ ತುಂಬಿದ ಬತ್ತಿಯ ದೀಪದಂದು 2 ದೀಪಸ್ತಂಭವನ್ನು ಇಟ್ಟು ದೀಪಸ್ತಂಭದಲ್ಲಿ ನನ್ನನ್ನು ಆವಾಹನ ಮಾಡಬೇಕು ಅಂತ ಪರಶುವನ್ನು ಹೇಳಿ, ದೀಪಸ್ತಂಭ ಜ್ಯೋತಿರ್ಮಯವಾದ ನಾದ ನನಗೆ ಭೀಮೇಶ್ವರನೆಂದು ಹೆಸರು. ಹಾಗಾಗಿ ಜ್ಯೋತಿ ಸ್ವರೂಪನೆಂದು, ನನ್ನನ್ನು ಮಹಾಲಿಂಗ ಸ್ವರೂಪನೆಂದು ತಿಳಿದು ಭಕ್ತಿ ಆರಾಧನೆ ಮಾಡುವಂಥ ಈ ವ್ರತನ ಸುಶೀಲೆಗೆ ಪರಮೇಶ್ವರನು ಹೇಳ್ತಾನೆ. ಹಾಗೆ ನೋಡಿ, ಅವತ್ತಿಂದು ಊಟದ ಮೆನು ಹೀಗಿರುತ್ತೆ. ಸಿಹಿ ಕಡುಬು, ಖಾರದ ಕಡುಬು, ಹೆಸರುಬೇಳೆ, ಹಾಗೆ ಅನ್ನ, ನುಗ್ಗೆಕಾಯಿ ಸಾಂಬಾರು, ತುಪ್ಪ, ಮಜ್ಜಿಗೆ ಇದಾಗಿರುತ್ತೆ. ಆಮೇಲೆ ಸುಶೀಲ ಏನು ಮಾಡ್ತಾಳೆ ಅಂದರೆ, ಆ ಸ್ಮಶಾನದಲ್ಲಿ ಮಣ್ಣಿನ ದೀಪದ ಕಂಬಗಳನ್ನ ಮಾಡಿ, ಅರಳಿ ಎಲೆಗಳನ್ನೇ ವಿಳೆದೆಲೆಯನ್ನು ಮಾಡಿಕೊಂಡು ಅದರ ಕಾಯಿಗಳನ್ನು ಅಡಿಕೆಯಾಗಿ ಮಾಡಿಕೊಂಡು, ಹಾಗೆ ಗರಿಕೆ ಹುಲ್ಲನ್ನು ಹೂವನ್ನು ಭಾವಿಸಿ ಮಣ್ಣಿನಿಂದ ಸಿಹಿ ಕಡುಬನ್ನು ಮಾಡಿ ಧೂಪ ದೀಪ ನೈವೇದ್ಯಗಳಿಂದ ಭಕ್ತಿಯಿಂದ ಸುಶೀಲೆ ಪೂಜೆ ಮಾಡ್ತಾಳೆ. ಸುಶೀಲೆ ಕಣ್ಣು ಬಿಟ್ಟು ನೋಡುತ್ತಾಳೆ. ಬಂಗಾರದ ಗೋಡೆ, ರತ್ನ ಖಚಿತವಾದ ಕಂಬಗಳಿದ್ದ ಭವನ ಸಿದ್ಧವಾಗಿ ಎಲ್ಲೆಲ್ಲೂ ನವರತ್ನ ರಾಶಿ ಚೆಲ್ಲಾಡುತ್ತೆ. ರಾಜಕುಮಾರ ನಿದ್ದೆಯಿಂದ ಎದ್ದು ಕಣ್ಣು ಬಿಟ್ಟಂತೆ ಚದುರಂಗ ಬಲ ಅಲ್ಲಿ ನಿಂತಿತ್ತು. ಆಗ ಆಶ್ಚರ್ಯ ಭರಿತಳಾದ್ಲು ಸುಶೀಲೆ ಅಂತೂ. ಆಗ ರಾಜ ಮಗನನ್ನು ಅಪ್ಪಿಕೊಂಡು ಸೊಸೆಯನ್ನು ಮನೆಗೆ ಕರೆದುಕೊಂಡು ಹೋಗ್ತಾನೆ. ಈ ಪ್ರಕಾರವಾಗಿ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಈ ಕಥೆಯನ್ನು ತಿಳಿಸ್ತಾರೆ. ಇದು ಜ್ಯೋತಿರ್ಭೀಮೇಶ್ವರ ವ್ರತ ಕಥೆ. ಹಾಗೆ ನಮ್ಮ ಮನೆಯಲ್ಲಿ ಅವತ್ತಿನ ದಿವಸ ಜ್ಯೋತಿರ್ಭೀಮೇಶ್ವರ ವ್ರತ ಅಂದರೆ ಭೀಮ್ನ ಅಮಾವಾಸ್ಯೆ ದಿವಸ ಈ ರೀತಿ ನಾನು ಪ್ರತಿ ವರ್ಷವೂ ಮಾಡ್ತೀನಿ. ಈ ವರ್ಷನೇ ಅಂತಲ್ಲ, ಅರಶಿನ ಕುಂಕುಮ ಇಟ್ಟು ಪತಿದೇವರಿಗೆ ಆಯುಸ್ಸು ಜಾಸ್ತಿ ಮಾಡಿ ನಮಗೆ ಮುತ್ತೈದೆ ಭಾಗ್ಯ ಕರುಣಿಸಲಿ ಅಂತ ಈ ರೀತಿಯಾಗಿ ಪಾದಕ್ಕೆ ಅರಶಿನ ಕುಂಕುಮ ಎಲ್ಲ ಇಟ್ಟು ಆರತಿ ಮಾಡಿ ಅವರಿಂದ ಅಕ್ಷತೆ ಕಾಳನ್ನು ಹಾಕಿಸ್ಕೊಂಡು ಮುತ್ತೈದೆಯಾಗಿ ನಮ್ಮನ್ನು ಸದಾಕಾಲ ಮುತ್ತೈದೆಯಾಗಿಟ್ಟು ಮುತ್ತೈದೆಯಾಗಿ ನಿಮ್ಮ ಹತ್ರ ಕರೆಸ್ಕೊಪ್ಪ ಅಂತ ಈ ಹಬ್ಬ ಪ್ರತಿ ವರ್ಷವೂ ನಾನು ಮಾಡ್ತೀನಿ. ಖಂಡಿತವಾಗ್ಲೂ ಎಷ್ಟು ಗೊತ್ತಿದೆಯೋ ಎಷ್ಟು ಗೊತ್ತಿಲ್ವೋ ನನಗೆ ಗೊತ್ತಿರೋ ಅಷ್ಟು ನಿಮಗೆಲ್ರಿಗೂ ತಿಳಿಸಿದ್ದೀನಿ. ನಾನು ಯಾವ ರೀತಿ ಮಾಡ್ತೀನೋ ಅದನ್ನು ನಿಮಗೆ ತಿಳಿಸಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಸಾರಿ. ನೋಡಿ, ಈ ರೀತಿಯಾಗಿ ಆರತಿ ಎಲ್ಲ ಮಾಡಿ ಪಾದ ಪೂಜೆ ಎಲ್ಲ ಮಾಡಿದೆ. ಅಂದರೆ ಪಾದ ತೊಳೆದು ಕೆಲವರು ಮಾಡ್ತಾರೆ, ನಾನು ಆ ರೀತಿ ಎಲ್ಲ ಮಾಡಿಲ್ಲ. ಪಾದಕ್ಕೆ ಅರಶಿನ ಕುಂಕುಮ ಇಟ್ಟು ಆರತಿ ಮಾಡಿ ಪ್ರತಿ ವರ್ಷವೂ ಹೀಗೆ ಮಾಡ್ತೀನಿ. ಆರತಿ ಮಾಡಿ ಮತ್ತು ಅವ್ರ ಹತ್ರ ಆಶೀರ್ವಾದ ತಗೊಂಡು ಮತ್ತು ಆರತಿ ಮಾಡಿದ್ಮೇಲೆ ದುಡ್ಡು ಕೊಡಲೇಬೇಕಲ್ವ. ಹಾಗಾಗಿ ನೋಡಿ, ನಮ್ಮ ಯಜಮಾನ್ರು ಈ ರೀತಿಯಾಗಿ ದುಡ್ಡು ಸಹ ಕೊಟ್ಟರು. ನಂತರ ಅವ್ರಿಗೆ ಆರತಿ ಬೊಟ್ಟನ್ನಿಟ್ಟು ಅವರು ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ಸಹ ತಗೊಂಡೆ. ಭೀಮ್ನ ಅಮಾವಾಸ್ಯೆ ದಿವಸ ಆವತ್ತಿಗೆ ಎಷ್ಟು ರಾತ್ರಿ 8 ಗಂಟೆ ಆಗೋಗಿತ್ತು. ಟೈಮ್ ಅಂತೂ ಅವತ್ತಂತೂ ಕಡುಬು ಮಾಡೋದ್ರಿಂದ ಟೈಮ್ ಅಂತೂ ತುಂಬಾ ಬೇಕಾಗುತ್ತೆ. ನಮ್ಮ ಮನೆಗಳಲ್ಲಂತೂ ಕಡುಬು ಮಾಡೋ ಹೊತ್ತಿಗೆ ಸಾಕಾಗೋಗುತ್ತೆ ಅವತ್ತಂತೂ. ಹಾಗಾಗಿ ಅಷ್ಟೊತ್ತಾಯಿತು. ಮತ್ತು ಆ ಕಡುಬೆಲ್ಲ ತೊಗೊಂಡು ನಮ್ಮ ಅತ್ತೆ ಮನೆಯವ್ರಿಗೆ ಹೋದೆ. ಹಾಗೆ ನಮ್ಮ ಮೈದವ್ರಿಗೂ ಕೊಟ್ಟೆ. ಈ ರೀತಿಯಾಗಿ
ಇವರೇ ನೋಡಿ ನಮ್ಮ ಯಜಮಾನ್ರವರು ಚಿಕ್ಕಪ್ಪ ಮಗ, ಅಂದರೆ ನಮ್ಮ ಯಜಮಾನ್ರಿಗೆ ತಮ್ಮ ಆಗ್ತಾರೆ, ನನಗೆ ಮೈದಾ ಆಗ್ತಾರೆ. ಹಾಗೆ ಅವರ ಹೆಂಡ್ತಿ ಮೈದಾ ಹೆಂಡ್ತಿ ಇವರಾಗಿರ್ತಾರೆ, ಅಂದರೆ ನನಗೆ ತಂಗಿ ಆಗ್ತಾಳೆ. ಹೀಗೆ ಅವರು ತಮಾಷೆ ಮಾಡ್ತಾ ರಜನಿಕಾಂತ್ ಯಾವ ರೀತಿ ಸೆಲ್ಯೂಟ್ ಮಾಡ್ತಾನೆ ಅಂತ ಖುಷಿಯಿಂದ ಇದು ಮಾಡಿದ್ರು. ಹಾಗೆ ಇವನು ನನ್ನ ಮಗ. ಹಾಗೆ ಅವ್ರ ಮನೆಗೆ ಹೋಗಿ ಎಲ್ಲ ಕೊಟ್ಟು ಸ್ವಲ್ಪ ಹೊತ್ತಿದ್ದು ಬರೋ ಹೊತ್ತಿಗೆ ಲೇಟೇ ಆಯಿತು ಅಂತ ಹೇಳ್ಬೋದು. ಇದಾಗಿತ್ತು ಭೀಮನ ಅಮಾವಾಸ್ಯೆಯ ಪಾದಪೂಜೆ ಹಾಗೆ ಆವತ್ತಿನ ವ್ಲಾಗು. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.